ಹೊಳೆನರಸೀಪುರ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ತೇಜೂರು ಶ್ರೀ ಸಿದ್ದರಾಮೇಶ್ವರ ಮಠದ ಪೂಜ್ಯ ಶ್ರೀ ಕಲ್ಯಾಣ ಸ್ವಾಮೀಜಿ, ಅರಕಲಗೂಡು ದೊಡ್ಡ ಮಠದ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಹಾಗೂ ಹಳೇಬೀಡು ಪುಷ್ಪಗಿರಿ ಮಠದ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವಗುರು ಹಾಗೂ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರರ ಬಸವ ಸಂಸ್ಕೃತಿ ಅಭಿಯಾನದ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು. ವಿಶ್ವದಲ್ಲಿ ಇಂದು ದ್ವೇಷ, ಅಸೂಯೆ, ಭೇದ ಭಾವ ಹಾಗೂ ಕ್ರಾಂತಿ ನಡೆಯುತ್ತಿರುವ ಸಂದರ್ಭದಲ್ಲಿ ಇವ ಯಾರವ ಎಂಬುದನ್ನು ಹೋಗಲಾಡಿಸಿ ಇವ ನಮ್ಮವ ಎಂಬ ಮನಸ್ಥಿತಿಯನ್ನು 12ನೇ ಶತಮಾನದಲ್ಲೇ ನಿರ್ಮಿಸಿ ಸಮಾಜದ ಒಳಿತಿಗಾಗಿ ವಚನ ಸಾಹಿತ್ಯ ಹಾಗೂ ಇತರ ಕಾರ್ಯಗಳ ಮೂಲಕ ವಿಶ್ವ ನಾಯಕರಾದ ಪೂಜ್ಯ ಬಸವೇಶ್ವರರ ಬಸವ ಸಂಸ್ಕೃತಿ ಅಭಿಯಾನವು ಸೆಪ್ಟೆಂಬರ್ 21ರಂದು ಹಾಸನಕ್ಕೆ ಬರುತ್ತಿದ್ದು, ಅಂದಿನ ಕಾರ್ಯಕ್ರಮದಲ್ಲಿ ಜಾತಿ ಧರ್ಮದ ತಾರತಮ್ಯವಿಲ್ಲದೆ ಎಲ್ಲರೂ ಭಾಗಿಯಾಗಿ ಎಂದು ಹಳೇಬೀಡು ಪುಷ್ಪಗಿರಿ ಮಠದ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸಲಹೆ ನೀಡಿದರು. ನಂತರ ಮಾತನಾಡಿ, ಜಗಜ್ಯೋತಿ ಬಸವೇಶ್ವರ ಸಂದೇಶವನ್ನು ನಾಗರಿಕರಿಗೆ ತಿಳಿಸಿಕೊಡುವ ಜೊತೆಗೆ ಅವುಗಳ ಪಾಲನೆಯಲ್ಲಿ ಮನಃಶಾಂತಿ ಹಾಗೂ ನಿರ್ಮಾಣಗೊಳ್ಳುವ ಶ್ರೇಷ್ಠ ವ್ಯಕ್ತಿತ್ವದ ಬಗ್ಗೆ ಅರ್ಥೈಸಬೇಕಿದೆ. ಈ ನಿಟ್ಟಿನಲ್ಲಿ ಸೆಪ್ಟೆಂಬರ್ 21ರ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಚಿಕ್ಕಮಗಳೂರಿನಿಂದ ಬೇಲೂರಿಗೆ ಆಗಮಿಸಿ ಅಲ್ಲಿ ಪುಷ್ಪನಮನ ಸಲ್ಲಿಸಿದ ನಂತರ 10 ಗಂಟೆಗೆ ರಥಯಾತ್ರೆಯನ್ನು ಸ್ವಾಗತಿಸುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ನಂತರ ಸಂವಾದ ಕಾರ್ಯಕ್ರಮ, ಬಸವಣ್ಣನವರ ರಥದ ಮೆರವಣಿಗೆ, ಪೂಜ್ಯ ಸ್ವಾಮೀಜಿಗಳಿಂದ ಸದ್ಭಾವನಾ ಪಾದಯಾತ್ರೆ, ಹಾಸನಾಂಬ ಕಲಾಕ್ಷೇತ್ರದಲ್ಲಿ ವೇದಿಕೆ ಕಾರ್ಯಕ್ರಮ ಮತ್ತು ಜಂಗಮದಡಿಗೆ ನಾಟಕ ಪ್ರದರ್ಶನದಲ್ಲಿ ಎಲ್ಲರೂ ಉಪಸ್ಥಿತರಿದ್ದು ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರಿಗೆ ಗೌರವ ಸಮರ್ಪಿಸುವ ಜೊತೆಗೆ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುವಂತೆ ತಿಳಿಸಿದರು. ಹಿರಿಯ ವಕೀಲರಾದ ರಾಜಶೇಖರ್ ನಿರೂಪಿಸಿದರು ಹಾಗೂ ಅಕ್ಕನ ಬಳಗದ ಅಧ್ಯಕ್ಷೆ ಲೀಲಾವತಿ ಮತ್ತು ಸದಸ್ಯರು ವಚನ ಸಾಹಿತ್ಯ ಹಾಡಿದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ನವಿಲೆ ಪರಮೇಶ್, ಜಿಲ್ಲಾ ಘಟಕದ ಖಜಾಂಚಿ ಜಯಶಂಕರ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಚಂದ್ರಮತಿ, ಜಿಲ್ಲಾ ಯುವ ಘಟಕ ಉಪಾಧ್ಯಕ್ಷ ಅರುಣ್, ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ ತಾಲೂಕು ಅಧ್ಯಕ್ಷ ಸುರೇಶ್, ಹಿರಿಯ ಮುಖಂಡರಾದ ಜಯಣ್ಣ, JDS ತಾಲೂಕು ಅಧ್ಯಕ್ಷ ಹಾಗೂ ನಿವೃತ್ತ ಪ್ರಾಂಶುಪಾಲ ಪುಟ್ಟಸ್ವಾಮಪ್ಪ, ಸಾಹಿತ್ಯ ಅಣ್ಣಾಜಪ್ಪ, ನಿವೃತ್ತ ಪ್ರಾಂಶುಪಾಲ ಪ್ರಭುಶಂಕರ್, ಶಿವಾನಂದ, ತೇಜಮೂರ್ತಿ, ಕೆಂಪರಾಜು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲರೂ ಕೂಡಿಸಿ ಒಂದು ಕ್ರಾಂತಿಯನ್ನ ಮಾಡಬೇಕು. ಇವನಾಗ ಅನ್ನುವ ಶಬ್ದದಿಂದ ಇವನಮ್ಮವ ಅನ್ನುವಂಥದ್ದನ್ನ ಒಪ್ಪಿಕೊಳ್ಬೇಕು ಅನ್ನುವಂಥದ್ದನ್ನ ಈ ಜಗತ್ತಿಗೆ ಸಾಧಿಸಿದ ದೈವೇಕರಣದ ಮೂಲ, ಕಾಯಕವೇ ಕೈಲಾಸ, ಈ ರೀತಿಯಾದಂಥ ಕೆಲವು ಶಬ್ದಗಳು 12ನೇ ಶತಮಾನದ ಇವತ್ತಿನವರೆಗೂ ಕೂಡ ಸುಮಾರು 900 ವರ್ಷಗಳ ನಂತರವೂ ಕೂಡ ಜೀವಂತವಾಗಿದೆ. ಅದಕ್ಕೆ ಕಾರಣ ಬಸವಣ್ಣನವರು ಏನನ್ನು ನುಡಿದಿದ್ರು ಅದರಂತೆ ನಡೆಯಬೇಕು, ಹೇಗೆ ನಡೆಯಬೇಕು ಅದರಂತೆ ನುಡಿದರು. ಆ ಕಾರಣಕ್ಕಾಗಿ ಇವತ್ತು ಬಸವಣ್ಣನವರು ವಿಶ್ವಗುರುವಾಗಿ ಪರಿವರ್ತನೆ ಆಗ್ತಾರೆ. ವಿಶ್ವಕ್ಕೆ ಗುರು ಅಂತ ಹೇಳುವಂಥದ್ದು ಅಷ್ಟು ಸುಲಭವಲ್ಲ, ಆದರೆ ಬಸವಣ್ಣನವರ ಹೆಸರು ವಿಶ್ವಕ್ಕೆ ಗುರುವಾಗಿ ಅವರು ಆಡದಂತಹ ಶಬ್ದಗಳು ಇವತ್ತು ಎಲ್ಲರ ಮನಸ್ಸಿನಲ್ಲಿ, ಎಲ್ಲರ ಮನದಲ್ಲಿ ಜೀವನಕ್ಕೆ ಒಂದು ದಾರಿದೀಪವಾಗಿ ಬದಲಾವಣೆ. ಅಂತಹ ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಇವತ್ತು ಸಾಂಸ್ಕೃತಿಕ ನಾಯಕ ಹೇಳಿ ಒಂದು ಬಿರುದನ್ನು ಕೊಟ್ಟದ್ದು, ಅದು ಇಡೀ ಸಮಾಜಕ್ಕೆ, ಇಡೀ ಮನುಕುಲಕ್ಕೆ ಅದೊಂದು ಶ್ರೇಷ್ಠವಾದಂತಹ ನೆನಪಿನಲ್ಲಿ ಇರುವಂತಹ ಕೆಲಸ ಆಗಿದೆ. ನಾವು ಹೆಮ್ಮೆ ಪಡುವಂಥ ವಿಷಯ. ಆ ಕಾರಣಕ್ಕಾಗಿ ಇವತ್ತು ಕೆಲವು ಹಿರಿಯ ಪೂಜ್ಯರೆಲ್ಲ ಸೇರಿ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಬಿರುದನ್ನ ನೆನಪು ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಮತ್ತು ಬಸವಣ್ಣನವರಿಗೆ ಗೌರವ ಕೊಡುವ ಸಲುವಾಗಿ ಮತ್ತು ಈ ಸಾಂಸ್ಕೃತಿಕ ನಾಯಕ ಬಿರುದನ್ನು ಕೊಟ್ಟಂತ ಸರ್ಕಾರಕ್ಕೆ ಅಭಿನಂದಿಸುವ ಸಲುವಾಗಿ ಒಂದು ಸಾಂಸ್ಕೃತಿಕ ಅಭಿಯಾನ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಪ್ರಸಾರ ಮಾಡುವುದು, ಬಸವಣ್ಣನವರ ಆದರ್ಶಗಳು, ತತ್ವಗಳನ್ನು ಇವತ್ತು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ವಿಶ್ವದಲ್ಲಿ ಬರೀ ಜಾತಿ, ಧರ್ಮ, ಭೇದ ಭಾವ ಎಲ್ಲಿ ನೋಡಿದ್ರೂ ಕೂಡ ಇವತ್ತು ದ್ವೇಷ, ಅಸೂಯೆ ಇವೆಲ್ಲದಿಂದ ಆಸೆ ಬರಬೇಕಾದ್ರೆ ಬಸವಣ್ಣನವರ ಆದರ್ಶ ವ್ಯಕ್ತಿಗಳ ಮಾತುಗಳು ಜೀವನಕ್ಕೆ ಬೇಕಾಗುತ್ತೆ. ಅಂತ ಮಾತುಗಳನ್ನ ಇವತ್ತು ಯುವ ಪೀಳಿಗೆಗೆ ರೂಪಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಇವತ್ತು ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮವನ್ನ ಇಡೀ ರಾಜ್ಯದಾದ್ಯಂತ ನಡೆಸುತ್ತಿದೆ. ಆ ಕಾರಣಕ್ಕಾಗಿ ಇವತ್ತು 21ನೇ ತಾರೀಕು ನಮ್ಮ ಹಾಸನ ಜಿಲ್ಲೆಗೆ ಬರ್ತಾ ಇದೆ. ಹಾಸನ ಜಿಲ್ಲೆಗೆ ಬರಬೇಕಾದಂತಹ ಸಂದರ್ಭದಲ್ಲಿ ನಾವಿಡೀ ಸಮಾಜದ
ಬಂಧುಗಳೆಲ್ಲ ಸೇರಿ ನಾವು ಬಸವಣ್ಣನವರಿಗೆ ಹೇಗೆ ಗೌರವ ಕೊಡಬೇಕು, ಹೇಗೆ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು, ಯುವ ಪೀಳಿಗೆ ರೂಪಿಸಬೇಕು ಅನ್ನೋ ಸಲುವಾಗಿ ಚಿಂತನೆಯನ್ನು ಮಾಡ್ತಾರೆ. 2ನೇ ತಾರೀಕು ನಾವೆಲ್ಲ ಸೇರಿ ಆ 12 ಮಟ್ಟದಲ್ಲಿ ಚಿಂತನೆ ಸಭೆಯನ್ನು ಮಾಡ್ತಾರೆ.